ಗದಗದ ಕಪ್ಪದ ಗುಡ್ಡ ಹಸಿರಿನಿಂದ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ರೆ ಮತ್ತೊಂದು ಕಡೆ ಗಿರಿಶಿಖರ ಮೋಡಗಳ ನಡುವಿನ ಜುಗಲ್ಬಂದಿಯನ್ನ ನೋಡೋದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ನಾ ಮುಂದು ತಾ ಮುಂದು ಅಂತ ನುಗ್ತಾ ಇದ್ದಾರೆ. ಅದರ ಕುರಿತ ಒಂದು ಪ್ರತ್ಯಕ್ಷ ವರದಿ ನೋಡ್ಕೊಂಬನ್ನಿ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡಕ್ಕೆ ಇವಾಗ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಗದಗ ಜಿಲ್ಲೆ ಮುಂಡ್ರಿಗಿ ಮತ್ತು ಶಿರಹಟ್ಟಿ ವ್ಯಾಪ್ತಿಯಲ್ಲಿ ಸುಮಾರು 33,000 ಹೆಕ್ಟರ್ ಪ್ರದೇಶದಲ್ಲಿ ವಿಸ್ತರಣೆಗೊಂಡಿರುವಂಥ ಈ ಒಂದು ಕಪ್ಪತ್ತಗುಡ್ಡಕ್ಕೆ ಇವಾಗ ಪ್ರವಾಸಿಗರ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಿಂದನೂ ಕೂಡ ಪ್ರವಾಸಿಗರು ಬರ್ತಾ ಇದ್ದಾರೆ. ಏನು ಕುಟುಂಬ ಸಮೇತವಾಗಿ ಪ್ರವಾಸಿಗರು ಬಂದು ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಏನು ಕಪ್ಪತ್ತಗುಡ್ಡದಲ್ಲಿ ವಿವಿಧ ಪ್ರಾಣಿ ಪಕ್ಷಿಗಳನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸೆಲ್ಫಿ ಪಾಯಿಂಟ್ ಏನಿದೆ, ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಸೌಂದರ್ಯದ ಜೊತೆಗೆ ತಮ್ಮ ಫೋಟೋಗಳನ್ನು ಕಿಕ್ಕಿಸುವಂಥ ಸಾಮಾನ್ಯ ದೃಶ್ಯಗಳು ಕೂಡ ಆಗಿದ್ದಾವೆ. ಸುಮಾರು 4,000ದಿಂದ 5,000ಕ್ಕೂ ಹೆಚ್ಚು ಪ್ರವಾಸಿಗರು ವೀಕೆಂಡ್ನಲ್ಲಿ ಒಂದು ಕಪ್ಪತ್ತಗುಡ್ಡ ವೀಕ್ಷಣೆಗೆ ಬರ್ತಾ ಇದ್ದಾರೆ. ಅಮೋಘವಾದ ದೃಶ್ಯಗಳನ್ನು ಕೂಡ ಇಲ್ಲಿ ಸೆರೆ ಹಿಡಿತಾ ಇದ್ದಾರೆ ತಮ್ಮ ಮೊಬೈಲ್ನಲ್ಲಿ. ಏನು ಅರಣ್ಯ ಇಲಾಖೆ ಕೂಡ ಸಾಕಷ್ಟು ಪ್ರವಾಸಿಗರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ರಸ್ತೆ ಆಗಿರ್ಬೋದು ಮತ್ತು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಈ ಒಂದು ಭಾಗದಲ್ಲಿ ಸೆಲ್ಫಿ ಪಾಯಿಂಟ್ ಮಾಡಿರೋದ್ರಿಂದ ಈ ಒಂದು ಪ್ರದೇಶದಲ್ಲಿ ನಿಂತುಕೊಂಡು ನೋಡಿದರೆ ಇಡೀ ಕಪ್ಪತ್ತಗುಡ್ಡವು ಕೂಡ ಕಾಣಿಸುತ್ತೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ಒಂದು ಮೇಲ್ಗಡೆ ಅಂದರೆ ಕಪ್ಪತ್ತಗುಡ್ಡದ ಮೇಲ್ಭಾಗದಲ್ಲಿ ಇಲ್ಲಿ ಜನರು ನಿಂತುಕೊಂಡು ಇಡೀ ಕಪ್ಪತ್ತಗುಡ್ಡವನ್ನು ಕೂಡ ವೀಕ್ಷಣೆ ಮಾಡ್ಬೋದು. ಈ ಒಂದು ಕಪ್ಪತ್ತಗುಡ್ಡದಲ್ಲಿ ಚಿರತೆ ಆಗಿರ್ಬೋದು, ಜಿಂಕೆ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳು ಕೂಡ ಸಾಕಷ್ಟಿದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ವಿಶೇಷವಾಗಿ ಸಸ್ಯ ಸಂಪತ್ತಿದೆ, ಔಷಧೀಯ ಗುಣಗಳುಳ್ಳಂಥ ಸಸ್ಯಗಳಿದ್ದಾವೆ. ಇಲ್ಲಿ ಪಂಚ ಖನಿಜಗಳಿದ್ದಾವೆ, ಬಂಗಾರ ಆಗಿರ್ಬೋದು, ಚಿನ್ನ ಮತ್ತು ಕಬ್ಬಿಣ ಸೇರಿದಂತೆ ಪಂಚ ಖನಿಜಗಳಿದ್ದಾವೆ. ಹೀಗಾಗಿ ಈ ಒಂದು ಕಪ್ಪತ್ತಗುಡ್ಡಕ್ಕೆ ಸಾಕಷ್ಟು ವಿಶೇಷತೆ ಇದೆ. ಇಲ್ಲಿ ಋಷಿ ಮುನಿಗಳು ಕೂಡ ತಪಸ್ಸು ಮಾಡಿರುವುದರಿಂದ ಈ ಕಪ್ಪತ್ತಗುಡ್ಡದಲ್ಲಿರುವ ಜನರು ಇಲ್ಲಿ ಬಂದು ಸಂಚಾರ ಮಾಡಿದರೆ ಮತ್ತು ಇಲ್ಲಿರುವಂಥ ನೀರನ್ನು ಉಪಯೋಗಿಸಿದರೆ ರೋಗ ರುಜಿನಗಳು ಕೂಡ ಕಡಿಮೆ ಆಗ್ತಾವ ಎನ್ನುವ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಕೂಡ ಸಾಕಷ್ಟು ಆಗ್ತಾ ಇದೆ. ರಾಜ್ಯ ಸೇರಿದಂತೆ ದೇಶದ ನಾನಾ ಭಾಗಗಳಿಂದನೂ ಕೂಡ ಬಂದು ಪ್ರವಾಸಿಗರು ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಇದಾಗಿತ್ತು ಇವತ್ತಿನ ರಿಪೋರ್ಟರ್ಸ್ ಬುಲೆಟಿನ್. ನಾಳಿನ ರಿಪೋರ್ಟರ್ಸ್ ಬುಲೆಟಿನ್ನಲ್ಲೂ ಇಂತಹ ಮತ್ತಷ್ಟು ಸುದ್ದಿಗಳನ್ನು ತೆಗೆದುಕೊಂಡು ಬರ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗದಗದ ಕಪ್ಪದ ಗುಡ್ಡ ಹಸಿರಿನಿಂದ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ರೆ ಮತ್ತೊಂದು ಕಡೆ ಗಿರಿಶಿಖರ ಮೋಡಗಳ ನಡುವಿನ ಜುಗಲ್ಬಂದಿಯನ್ನ ನೋಡೋದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ನಾ ಮುಂದು ತಾ ಮುಂದು ಅಂತ ನುಗ್ತಾ ಇದ್ದಾರೆ. ಅದರ ಕುರಿತ ಒಂದು ಪ್ರತ್ಯಕ್ಷ ವರದಿ ನೋಡ್ಕೊಂಬನ್ನಿ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡಕ್ಕೆ ಇವಾಗ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಗದಗ ಜಿಲ್ಲೆ ಮುಂಡ್ರಿಗಿ ಮತ್ತು ಶಿರಹಟ್ಟಿ ವ್ಯಾಪ್ತಿಯಲ್ಲಿ ಸುಮಾರು 33,000 ಹೆಕ್ಟರ್ ಪ್ರದೇಶದಲ್ಲಿ ವಿಸ್ತರಣೆಗೊಂಡಿರುವಂಥ ಈ ಒಂದು ಕಪ್ಪತ್ತಗುಡ್ಡಕ್ಕೆ ಇವಾಗ ಪ್ರವಾಸಿಗರ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಿಂದನೂ ಕೂಡ ಪ್ರವಾಸಿಗರು ಬರ್ತಾ ಇದ್ದಾರೆ. ಏನು ಕುಟುಂಬ ಸಮೇತವಾಗಿ ಪ್ರವಾಸಿಗರು ಬಂದು ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಏನು ಕಪ್ಪತ್ತಗುಡ್ಡದಲ್ಲಿ ವಿವಿಧ ಪ್ರಾಣಿ ಪಕ್ಷಿಗಳನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸೆಲ್ಫಿ ಪಾಯಿಂಟ್ ಏನಿದೆ, ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಸೌಂದರ್ಯದ ಜೊತೆಗೆ ತಮ್ಮ ಫೋಟೋಗಳನ್ನು ಕಿಕ್ಕಿಸುವಂಥ ಸಾಮಾನ್ಯ ದೃಶ್ಯಗಳು ಕೂಡ ಆಗಿದ್ದಾವೆ. ಸುಮಾರು 4,000ದಿಂದ 5,000ಕ್ಕೂ ಹೆಚ್ಚು ಪ್ರವಾಸಿಗರು ವೀಕೆಂಡ್ನಲ್ಲಿ ಒಂದು ಕಪ್ಪತ್ತಗುಡ್ಡ ವೀಕ್ಷಣೆಗೆ ಬರ್ತಾ ಇದ್ದಾರೆ. ಅಮೋಘವಾದ ದೃಶ್ಯಗಳನ್ನು ಕೂಡ ಇಲ್ಲಿ ಸೆರೆ ಹಿಡಿತಾ ಇದ್ದಾರೆ ತಮ್ಮ ಮೊಬೈಲ್ನಲ್ಲಿ. ಏನು ಅರಣ್ಯ ಇಲಾಖೆ ಕೂಡ ಸಾಕಷ್ಟು ಪ್ರವಾಸಿಗರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ರಸ್ತೆ ಆಗಿರ್ಬೋದು ಮತ್ತು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಈ ಒಂದು ಭಾಗದಲ್ಲಿ ಸೆಲ್ಫಿ ಪಾಯಿಂಟ್ ಮಾಡಿರೋದ್ರಿಂದ ಈ ಒಂದು ಪ್ರದೇಶದಲ್ಲಿ ನಿಂತುಕೊಂಡು ನೋಡಿದರೆ ಇಡೀ ಕಪ್ಪತ್ತಗುಡ್ಡವು ಕೂಡ ಕಾಣಿಸುತ್ತೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ಒಂದು ಮೇಲ್ಗಡೆ ಅಂದರೆ ಕಪ್ಪತ್ತಗುಡ್ಡದ ಮೇಲ್ಭಾಗದಲ್ಲಿ ಇಲ್ಲಿ ಜನರು ನಿಂತುಕೊಂಡು ಇಡೀ ಕಪ್ಪತ್ತಗುಡ್ಡವನ್ನು ಕೂಡ ವೀಕ್ಷಣೆ ಮಾಡ್ಬೋದು. ಈ ಒಂದು ಕಪ್ಪತ್ತಗುಡ್ಡದಲ್ಲಿ ಚಿರತೆ ಆಗಿರ್ಬೋದು, ಜಿಂಕೆ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳು ಕೂಡ ಸಾಕಷ್ಟಿದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ವಿಶೇಷವಾಗಿ ಸಸ್ಯ ಸಂಪತ್ತಿದೆ, ಔಷಧೀಯ ಗುಣಗಳುಳ್ಳಂಥ ಸಸ್ಯಗಳಿದ್ದಾವೆ. ಇಲ್ಲಿ ಪಂಚ ಖನಿಜಗಳಿದ್ದಾವೆ, ಬಂಗಾರ ಆಗಿರ್ಬೋದು, ಚಿನ್ನ ಮತ್ತು ಕಬ್ಬಿಣ ಸೇರಿದಂತೆ ಪಂಚ ಖನಿಜಗಳಿದ್ದಾವೆ. ಹೀಗಾಗಿ ಈ ಒಂದು ಕಪ್ಪತ್ತಗುಡ್ಡಕ್ಕೆ ಸಾಕಷ್ಟು ವಿಶೇಷತೆ ಇದೆ. ಇಲ್ಲಿ ಋಷಿ ಮುನಿಗಳು ಕೂಡ ತಪಸ್ಸು ಮಾಡಿರುವುದರಿಂದ ಈ ಕಪ್ಪತ್ತಗುಡ್ಡದಲ್ಲಿರುವ ಜನರು ಇಲ್ಲಿ ಬಂದು ಸಂಚಾರ ಮಾಡಿದರೆ ಮತ್ತು ಇಲ್ಲಿರುವಂಥ ನೀರನ್ನು ಉಪಯೋಗಿಸಿದರೆ ರೋಗ ರುಜಿನಗಳು ಕೂಡ ಕಡಿಮೆ ಆಗ್ತಾವ ಎನ್ನುವ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಕೂಡ ಸಾಕಷ್ಟು ಆಗ್ತಾ ಇದೆ. ರಾಜ್ಯ ಸೇರಿದಂತೆ ದೇಶದ ನಾನಾ ಭಾಗಗಳಿಂದನೂ ಕೂಡ ಬಂದು ಪ್ರವಾಸಿಗರು ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಇದಾಗಿತ್ತು ಇವತ್ತಿನ ರಿಪೋರ್ಟರ್ಸ್ ಬುಲೆಟಿನ್. ನಾಳಿನ ರಿಪೋರ್ಟರ್ಸ್ ಬುಲೆಟಿನ್ನಲ್ಲೂ ಇಂತಹ ಮತ್ತಷ್ಟು ಸುದ್ದಿಗಳನ್ನು ತೆಗೆದುಕೊಂಡು ಬರ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.
ಗದಗದ ಕಪ್ಪದ ಗುಡ್ಡ ಹಸಿರಿನಿಂದ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ರೆ, ಮತ್ತೊಂದು ಕಡೆ ಗಿರಿಶಿಖರ ಮೋಡಗಳ ನಡುವಿನ ಜುಗಲ್ಬಂದಿಯನ್ನ ನೋಡೋದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ನಾ ಮುಂದು ತಾ ಮುಂದು ಅಂತ ನುಗ್ತಾ ಇದ್ದಾರೆ. ಅದರ ಕುರಿತ ಒಂದು ಪ್ರತ್ಯಕ್ಷ ವರದಿ ನೋಡ್ಕೊಂಬನ್ನಿ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡಕ್ಕೆ ಇವಾಗ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಗದಗ ಜಿಲ್ಲೆ ಮುಂಡ್ರಿಗಿ ಮತ್ತು ಶಿರಹಟ್ಟಿ ವ್ಯಾಪ್ತಿಯಲ್ಲಿ ಸುಮಾರು 33,000 ಹೆಕ್ಟರ್ ಪ್ರದೇಶದಲ್ಲಿ ವಿಸ್ತರಣೆಗೊಂಡಿರುವಂಥ ಈ ಒಂದು ಕಪ್ಪತ್ತಗುಡ್ಡಕ್ಕೆ ಇವಾಗ ಪ್ರವಾಸಿಗರ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಿಂದನೂ ಕೂಡ ಪ್ರವಾಸಿಗರು ಬರ್ತಾ ಇದ್ದಾರೆ. ಏನು ಕುಟುಂಬ ಸಮೇತವಾಗಿ ಪ್ರವಾಸಿಗರು ಬಂದು ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಏನು ಕಪ್ಪತ್ತಗುಡ್ಡದಲ್ಲಿ ವಿವಿಧ ಪ್ರಾಣಿ ಪಕ್ಷಿಗಳನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸೆಲ್ಫಿ ಪಾಯಿಂಟ್ ಏನಿದೆ, ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಸೌಂದರ್ಯದ ಜೊತೆಗೆ ತಮ್ಮ ಫೋಟೋಗಳನ್ನು ಕಿಕ್ಕಿಸುವಂಥ ಸಾಮಾನ್ಯ ದೃಶ್ಯಗಳು ಕೂಡ ಆಗಿದ್ದಾವೆ. ಸುಮಾರು 4,000ದಿಂದ 5,000ಕ್ಕೂ ಹೆಚ್ಚು ಪ್ರವಾಸಿಗರು ವೀಕೆಂಡ್ನಲ್ಲಿ ಒಂದು ಕಪ್ಪತ್ತಗುಡ್ಡ ವೀಕ್ಷಣೆಗೆ ಬರ್ತಾ ಇದ್ದಾರೆ. ಅಮೋಘವಾದ ದೃಶ್ಯಗಳನ್ನು ಕೂಡ ಇಲ್ಲಿ ಸೆರೆ ಹಿಡಿತಾ ಇದ್ದಾರೆ ತಮ್ಮ ಮೊಬೈಲ್ನಲ್ಲಿ. ಏನು ಅರಣ್ಯ ಇಲಾಖೆ ಕೂಡ ಸಾಕಷ್ಟು ಪ್ರವಾಸಿಗರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ರಸ್ತೆ ಆಗಿರ್ಬೋದು ಮತ್ತು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಈ ಒಂದು ಭಾಗದಲ್ಲಿ ಸೆಲ್ಫಿ ಪಾಯಿಂಟ್ ಮಾಡಿರೋದ್ರಿಂದ ಈ ಒಂದು ಪ್ರದೇಶದಲ್ಲಿ ನಿಂತುಕೊಂಡು ನೋಡಿದರೆ ಇಡೀ ಕಪ್ಪತ್ತಗುಡ್ಡವು ಕೂಡ ಕಾಣಿಸುತ್ತೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ಒಂದು ಮೇಲ್ಗಡೆ ಅಂದರೆ ಕಪ್ಪತ್ತಗುಡ್ಡದ ಮೇಲ್ಭಾಗದಲ್ಲಿ ಇಲ್ಲಿ ಜನರು ನಿಂತುಕೊಂಡು ಇಡೀ ಕಪ್ಪತ್ತಗುಡ್ಡವನ್ನು ಕೂಡ ವೀಕ್ಷಣೆ ಮಾಡ್ಬೋದು. ಈ ಒಂದು ಕಪ್ಪತ್ತಗುಡ್ಡದಲ್ಲಿ ಚಿರತೆ ಆಗಿರ್ಬೋದು, ಜಿಂಕೆ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳು ಕೂಡ ಸಾಕಷ್ಟಿದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ವಿಶೇಷವಾಗಿ ಸಸ್ಯ ಸಂಪತ್ತಿದೆ, ಔಷಧೀಯ ಗುಣಗಳುಳ್ಳಂಥ ಸಸ್ಯಗಳಿದ್ದಾವೆ. ಇಲ್ಲಿ ಪಂಚ ಖನಿಜಗಳಿದ್ದಾವೆ, ಬಂಗಾರ ಆಗಿರ್ಬೋದು, ಚಿನ್ನ ಮತ್ತು ಕಬ್ಬಿಣ ಸೇರಿದಂತೆ ಪಂಚ ಖನಿಜಗಳಿದ್ದಾವೆ. ಹೀಗಾಗಿ ಈ ಒಂದು ಕಪ್ಪತ್ತಗುಡ್ಡಕ್ಕೆ ಸಾಕಷ್ಟು ವಿಶೇಷತೆ ಇದೆ. ಇಲ್ಲಿ ಋಷಿ ಮುನಿಗಳು ಕೂಡ ತಪಸ್ಸು ಮಾಡಿರುವುದರಿಂದ ಈ ಕಪ್ಪತ್ತಗುಡ್ಡದಲ್ಲಿರುವ ಜನರು ಇಲ್ಲಿ ಬಂದು ಸಂಚಾರ ಮಾಡಿದರೆ ಮತ್ತು ಇಲ್ಲಿರುವಂಥ ನೀರನ್ನು ಉಪಯೋಗಿಸಿದರೆ ರೋಗ ರುಜಿನಗಳು ಕೂಡ ಕಡಿಮೆ ಆಗ್ತಾವ ಎನ್ನುವ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಕೂಡ ಸಾಕಷ್ಟು ಆಗ್ತಾ ಇದೆ. ರಾಜ್ಯ ಸೇರಿದಂತೆ ದೇಶದ ನಾನಾ ಭಾಗಗಳಿಂದನೂ ಕೂಡ ಬಂದು ಪ್ರವಾಸಿಗರು ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಇದಾಗಿತ್ತು ಇವತ್ತಿನ ರಿಪೋರ್ಟರ್ಸ್ ಬುಲೆಟಿನ್. ನಾಳಿನ ರಿಪೋರ್ಟರ್ಸ್ ಬುಲೆಟಿನ್ನಲ್ಲೂ ಇಂತಹ ಮತ್ತಷ್ಟು ಸುದ್ದಿಗಳನ್ನು ತೆಗೆದುಕೊಂಡು ಬರ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗದಗದ ಕಪ್ಪದ ಗುಡ್ಡ ಹಸಿರಿನಿಂದ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ರೆ, ಮತ್ತೊಂದು ಕಡೆ ಗಿರಿಶಿಖರ ಮೋಡಗಳ ನಡುವಿನ ಜುಗಲ್ಬಂದಿಯನ್ನ ನೋಡೋದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ನಾ ಮುಂದು ತಾ ಮುಂದು ಅಂತ ನುಗ್ತಾ ಇದ್ದಾರೆ. ಅದರ ಕುರಿತ ಒಂದು ಪ್ರತ್ಯಕ್ಷ ವರದಿ ನೋಡ್ಕೊಂಬನ್ನಿ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಗದಗ ಜಿಲ್ಲೆಯ ಕಪ್ಪತ್ತಗುಡ್ಡಕ್ಕೆ ಇವಾಗ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಗದಗ ಜಿಲ್ಲೆ ಮುಂಡ್ರಿಗಿ ಮತ್ತು ಶಿರಹಟ್ಟಿ ವ್ಯಾಪ್ತಿಯಲ್ಲಿ ಸುಮಾರು 33,000 ಹೆಕ್ಟರ್ ಪ್ರದೇಶದಲ್ಲಿ ವಿಸ್ತರಣೆಗೊಂಡಿರುವಂಥ ಈ ಒಂದು ಕಪ್ಪತ್ತಗುಡ್ಡಕ್ಕೆ ಇವಾಗ ಪ್ರವಾಸಿಗರ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಿಂದನೂ ಕೂಡ ಪ್ರವಾಸಿಗರು ಬರ್ತಾ ಇದ್ದಾರೆ. ಏನು ಕುಟುಂಬ ಸಮೇತವಾಗಿ ಪ್ರವಾಸಿಗರು ಬಂದು ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಏನು ಕಪ್ಪತ್ತಗುಡ್ಡದಲ್ಲಿ ವಿವಿಧ ಪ್ರಾಣಿ ಪಕ್ಷಿಗಳನ್ನು